ನೂತನ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅಸ್ತಿತ್ವಕ್ಕೆ ನೂತನ ಪದಾಧಿಕಾರಿಗಳ ನೇಮಕ. ರಾಜ್ಯಾಧ್ಯಕ್ಷರಾಗಿ ಸುಮತಿಜಿ, ಪ್ರಧಾನ ಕಾರ್ಯದರ್ಶಿಯಾಗಿ ಸಂತೋಷ್ ಸಲಗರ ನೇಮಕ. ಬೆಂಗಳೂರು, ಜುಲೈ 12. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಪರ್ಯಾಯವಾಗಿ ನೂತನ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅಸ್ತಿತ್ವಕ್ಕೆ ಬಂದಿದ್ದು, ನೂತನ ಪದಾಧಿಕಾರಿಗಳನ್ನು ಇಂದು ಸರ್ಕಾರಿ ನೌಕರರ ಭವನದಲ್ಲಿ ನಡೆದ ಸಭೆಯಲ್ಲಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ನೂತನ ಅಧ್ಯಕ್ಷರಾಗಿ ಜಿ. ಸುಮತಿ, ಪ್ರಧಾನ ಕಾರ್ಯದರ್ಶಿಯಾಗಿ ಸಂತೋಷ್ ಸಲಗರ, ಗೌರವ ಅಧ್ಯಕ್ಷರಾಗಿ ಸುರೇಶ್ ಷಡಶ್ಯಾಳ, ರಾಜ್ಯ ಕಾರ್ಯಾಧ್ಯಕ್ಷರಾಗಿ ಎಸ್.ಡಿ. ರಂಗಣ್ಣನವರ್, ದಿನಕರ್ ಶೆಟ್ಟಿ, ರಾಜ್ಯ ಖಜಾಂಚಿಯಾಗಿ ಆಜೀಫ್ ಅತ್ತರ್, ಉಪಾಧ್ಯಕ್ಷರಾಗಿ ನಾಗನಗೌಡ ಎಂ.ಎ., ನೀಲಾ ಇಂಗಳಗಿ, ರಾಜ್ಯ ಸಹ ಕಾರ್ಯದರ್ಶಿಯಾಗಿ ಮಂಜುನಾಥ್ ಕೊಡಗು, ರಾಧಮ್ಮ, ಸಂಘಟನಾ ಕಾರ್ಯದರ್ಶಿಯಾಗಿ ಮಹದೇವ, ದ್ರಾಕ್ಷಾಯಿಣಿ, ಗೌರವ ಸಲಹೆಗಾರರಾಗಿ ಅರುಣ ಪ್ರತಾಪ ರೆಡ್ಡಿ, ಬಿ.ಟಿ. ಗೌಡರು ಆಯ್ಕೆಯಾಗಿದ್ದಾರೆ. ಕಾರ್ಯಕಾರಿ ಸಮಿತಿಯ ಸಭೆಯ ನಂತರ ಮಾಧ್ಯಮಗಳೊಡನೆ ಮಾತನಾಡಿದ ನೂತನ ರಾಜ್ಯಾಧ್ಯಕ್ಷೆ ಸುಮತಿಜಿ, ಕರ್ನಾಟಕ ಶಾಲಾ ಶಿಕ್ಷಕರ ಅಧಿಕೃತ ಸಂಘ ನಮ್ಮದೇ ಇನ್ಯಾವುದೇ ಅಸ್ತಿತ್ವದಲ್ಲಿರುವ ಸಂಘಗಳು ಅನಧಿಕೃತವಾಗಿವೆ. ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನಬದ್ಧವಾಗಿ ಇಂದು ಸಂಘವನ್ನು ಅಸ್ತಿತ್ವಕ್ಕೆ ತರಲಾಗಿದೆ. ಈ ಹಿನ್ನೆಲೆಯಲ್ಲಿ ನೂತನ ಕಾರ್ಯಕಾರಿ ಸಮಿತಿಯನ್ನು ರಚಿಸಲಾಗಿದೆ. ಇನ್ನು 30 ದಿನಗಳಲ್ಲಿ ಎಲ್ಲಾ ಜಿಲ್ಲೆಗಳ ಹಾಗೂ ತಾಲೂಕುಗಳ ಸಂಘಗಳು ಅಸ್ತಿತ್ವಕ್ಕೆ ಬರಲಿವೆ ಎಂದರು. ಶಿಕ್ಷಕರ ಜ್ವಲಂತ ಸಮಸ್ಯೆಗಳಿಗೆ ನಮ್ಮ ಸಂಘ ಕಿವಿಯಾಗಲಿದೆ. ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಇಡೀ ಕಾರ್ಯಕಾರಿ ಸಮಿತಿ ಕಾರ್ಯನಿರ್ವಹಿಸಲಿದೆ. ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಾಗೂ ಶಿಕ್ಷಕರ ನಡುವಿನ ಕೊಂಡಿಯಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸಲಿದೆ. ನೂತನ ಸಂಘವು ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಕ್ಷರಿಯವರ ಮಾರ್ಗದರ್ಶನದಲ್ಲಿ ಮುಂದುವರೆಯಲಿದೆ ಎಂದರು. ಸಂಘದ ಗೌರವಾಧ್ಯಕ್ಷ ಸುರೇಶ್ ಷಡಶ್ಯಾಳ ಮಾತನಾಡಿ, ಈಗ ಅಸ್ತಿತ್ವದಲ್ಲಿರುವ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಯಾವುದೇ ಚುನಾವಣಾ ನಿಯಮಗಳನ್ನು ಪಾಲಿಸದೆ ಗೆಲುವನ್ನು ಘೋಷಿಸಿಕೊಂಡಿದ್ದಾರೆ. ಇದಕ್ಕೆ ರಾಜ್ಯದ ಎಲ್ಲಾ ಶಿಕ್ಷಕರು ಬೇಸರವನ್ನು ವ್ಯಕ್ತಪಡಿಸಿದ್ದರು. ಆದ್ದರಿಂದ ಹಿಂದೆ ಶಿಕ್ಷಕರು ಸಂಘದಲ್ಲಿ ಕಾರ್ಯನಿರ್ವಹಿಸಿದ್ದ ಪದಾಧಿಕಾರಿಗಳು ಸೇರಿದಂತೆ ಸಮಾನ ಮನಸ್ಕರು ಹೊಸ ಸಂಘವನ್ನು ಅಸ್ತಿತ್ವಕ್ಕೆ ತಂದಿದ್ದೀರಿ ಎಂದು. ಇಲ್ಲ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧಿಕೃತ ಸಂಘ ಇದು ಆಗಿ ಇವತ್ತು ಹೊರಹೊಮ್ಮಿದೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಯಾವುದು ಇನ್ನೊಂದಿಲ್ಲ, ಇನ್ನಿರುವುದು ಎಲ್ಲವೂ ಸಹ ಅನಧಿಕೃತ ಸಂಘಗಳಾಗಿದ್ದಾವೆ. ಯಾಕಂತಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನದ ಅಡಿಯಲ್ಲಿ ಯಾವ ರೀತಿ ನಿಯಮಗಳಿದಾವೋ ಆ ನಿಯಮಗಳನ್ನು ಅನುಸರಿಸಿ ಇವತ್ತು ನಾವು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನೂತನ ರಾಜ್ಯ ಕಾರ್ಯಕಾರಿ ಸಮಿತಿಯನ್ನ ಮಾಡಿದೀವಿ. ಈ 30 ದಿನಗಳಲ್ಲಿ ನಮ್ಮ ಶಿವಮೊಗ್ಗ ಸೇರಿಸಿಕೊಂಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಯ ತಾಲೂಕು ಹಂತದ ಬಾಡಿಗಳು ಈಗಾಗಲೇ ರಚನೆ ಆಗಿದ್ದೇವೆ. ಕಾರ್ಯಕಾರಿ ಸಮಿತಿ ರಚನೆ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಈ ಅಧಿಕೃತ ಲೆಟರ್ ಹೆಡ್ ಹಾಗೂ ಅಧಿಕೃತ ಸಂಘದೊಂದಿಗೆ ಶಿಕ್ಷಕರ ಜ್ವಲಂತ ಸಮಸ್ಯೆಗಳಿಗೆ ನಾವು ಉತ್ತರವನ್ನ ಕೊಡ್ತಕ್ಕಂಥದ್ದು, ಹಾಗೆ ಆ ಸಮಸ್ಯೆಗಳನ್ನ ಪರಿಹರಿಸುವ ನಿಟ್ಟಿನಲ್ಲಿ ಇವತ್ತು ಸುಮತಿಜಿಯಾಗಿ ಅಧ್ಯಕ್ಷೆಯಾಗಿ ನಾನು ಅಧಿಕಾರವನ್ನ ವಹಿಸಿಕೊಂಡಿದ್ದೀನಿ. ಅದೇ ರೀತಿ ಕಾರ್ಯದರ್ಶಿಯಾಗಿ ಸಂತೋಷ್ ಸಲ್ಗಾರ್ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಹಾಗೆ ನಮ್ಮ ಹಿರಿಯರು ಗೌರವ ಸಲಹೆಗಾರರಾಗಿರ್ತಕ್ಕಂಥ ಶ್ರೀಯುತ ಗಂಗಣ್ಣವರು ನಮ್ಮ ಸಂಘದ ಗೌರವ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ, ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಾಗೆ ಸುರೇಶ್ ಷಡಶ್ಯಾಳ ಸರ್ ಅವರು ನಮ್ಮ ಗೌರವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಾಗೆ ದಿನಕರ್ ಶೆಟ್ರವರು ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಬಿ.ಟಿ. ಗೌಡ್ರವರು ಗೌರವ ಸಲಹೆಗಾರರಾಗಿ ಆಯ್ಕೆಯಾಗಿದ್ದಾರೆ. ಹಾಗೆ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನಗಳನ್ನು ಕೊಡುವ ನಿಟ್ಟಿನಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯ ನೀಲಾ ಇಂಗಳೆಯವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ರಾಧಾ ಮೇಡಮ್ ಅವರು ಸಂಘಟನೆಯ ಸಹಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ದಾಕ್ಷಾಯಿಣಿ ಮೇಡಮ್ ಅವರು ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಮಂಜುನಾಥ್ ಅವರು ಕೊಡಗಿನ ಮಂಜುನಾಥ್ ಅವರು ಸಹಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಹಾಗೆ ಆಸಿಫ್ ಅತ್ತಾರ್ ಬೆಳಗಾಂ ಇವರು ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನೂತನ ರಾಜ್ಯ ಖಜಾಂಚಿಯಾಗಿ ಆಯ್ಕೆಯಾಗಿದ್ದಾರೆ. ಮೈಸೂರು ಮಹಾದೇವ್ ಅವರು ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಶ್ರೀಯುತ ನಾಗನಗೌಡ ಇವರು ಉಪಾಧ್ಯಕ್ಷರಾಗಿ ಸಂಘದ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತೇವೆ ಅಂತ ಹೇಳ್ತಾ ಈ ಸಭೆಗೆ ಇವತ್ತು ಮಾಧ್ಯಮ ಸಲಹೆಗಾರರಾಗಿ ಬಂದು ಮಾಧ್ಯಮ ಮಿತ್ರರೆಲ್ಲರಿಗೂ ಸಹ ನಾನು ವಂದನೆಗಳನ್ನ ತಿಳಿಸ್ತಾ, ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ನಮ್ಮ ಈ ರಾಜ್ಯ ಬಾಡಿಯ ಆಯ್ಕೆಗೆ ಆಗಮಿಸಿರ್ತಕ್ಕಂತಹ ಎಲ್ಲರಿಗೂ ಸಹ ನಾನು ಧನ್ಯವಾದಗಳು, ಎಲ್ಲಾ ಶಿಕ್ಷಕವೃಂದಕ್ಕೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಸರ್, ಈಗಾಗಲೇ ನಾವು
ನಮ್ಮ ಶಿಕ್ಷಕರು BLO ಸಮಸ್ಯೆಯಿಂದ SIR ಏನು ಈಗ ನಡೀತಾ ಇದೆ, ಮತದಾನದ ಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ. ಆ BLOಗಳಿಗೆ ಎದುರಾಗಿರ್ತಕ್ಕಂಥ ಸಮಸ್ಯೆಗಳನ್ನ ನಾವು ನಿವಾರಣೆ ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಬಿಸಿ ಊಟದ ಸಮಸ್ಯೆಯಲ್ಲಿ ಈಗಾಗಲೇ ₹5.20 ಒಂದು ಮೊಟ್ಟೆಗೆ ಅಂತ ಇದೆ, ಆದ್ರೆ ಈಗ ₹8 ಆಗಿದೆ ಒಂದು ಮೊಟ್ಟೆಗೆ. ನಮ್ಮ ಮುಖ್ಯ ಶಿಕ್ಷಕರು ಆ ಮೊಟ್ಟೆ ಹಣವನ್ನ ಭರಿಸೋದ್ರಲ್ಲೇ ಹೈರಾಣಾಗಿದ್ದಾರೆ. ಎಲ್ಲವೂ ಸಹ ಈಗಾಗಲೇ ಮುಖ್ಯ ಶಿಕ್ಷಕರು ಕಾಮ್ಸ್ ಅಂತ ವ್ಯವಸ್ಥೆಯಲ್ಲಿ ಮಲೆನಾಡು ಪ್ರದೇಶದಲ್ಲಿ, ವಿಶೇಷವಾಗಿ ನಮಗೆ ಮಲೆನಾಡು ಪ್ರದೇಶದಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ. ಶಿಕ್ಷಕರು ಬಂದ್ರೂ ಸಹ, ಶಾಲೆಗೆ ಬಂದ್ರೂ ಸಹ ಸರಿಯಾದ ಸಮಯದಲ್ಲಿ ಹಾಜರಾತಿಯನ್ನ ಆನ್ಲೈನ್ ಮೂಲಕ ಹಾಕ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಂತಹ ಟೆಟ್, ವಿಶೇಷವಾಗಿ ನಮ್ಮ PST ಶಿಕ್ಷಕರ ಟೆಟ್ ಈಗಾಗಲೇ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಶಿಕ್ಷಕರ ಜೊತೆಗೆ ನಾವು ಏನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ 50ರಿಂದ 60 ವರ್ಷದ ವಯೋಮಾನದ ಶಿಕ್ಷಕರು ಎದುರಿಸೋದು ಬಹಳ ಕಷ್ಟಕರವಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ಹಾಗಾಗಿ ಟೆಟ್ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡಿ ನಾವು ಶಿಕ್ಷಕರಿಗೆ ನ್ಯಾಯವನ್ನು ಕೊಡಿಸಬೇಕಾಗಿದೆ. ಹೀಗೆ ಹಲವಾರು ಮುಖ್ಯ ಶಿಕ್ಷಕರ ಸಮಸ್ಯೆ, ದೈಹಿಕ ಶಿಕ್ಷಕರ ಸಮಸ್ಯೆ, ಸಹ ಶಿಕ್ಷಕರ ಸಮಸ್ಯೆ, ಹಾಗೆ NPS to OPS ಈ ವಿಷಯವಾಗಿ ನಾವು ಶಿಕ್ಷಕರ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗಿದೆ. ಈ ಎಲ್ಲ ನಿಟ್ಟಿನಲ್ಲೂ ಸಹ ನಮ್ಮ ಈ ತಂಡ ಕಾರ್ಯವನ್ನ ನಿರ್ವಹಿಸುತ್ತೆ. ಮುಂದಿನ ದಿನಗಳಲ್ಲಿ ಸರ್ಕಾರದ ಜೊತೆಗೆ ಅತ್ಯುತ್ತಮವಾಗಿರ್ತಕ್ಕಂತಹ ಬಾಂಧವ್ಯವನ್ನು ಹೊಂದಿ ನಮ್ಮ ಶಿಕ್ಷಕರ ಸಮಸ್ಯೆಗಳನ್ನ ಈಡೇರಿಸಲಿಕ್ಕೆ ನಾವು ಶ್ರದ್ಧಾಪೂರ್ವಕವಾಗಿ, ಮನಪೂರ್ವಕವಾಗಿ, ಪ್ರಾಮಾಣಿಕತೆಯಿಂದ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ನಾನು ಚುನಾವಣೆ ನಡೆಸಿಕೊಂಡು ಅವರು ಅಧ್ಯಕ್ಷರೆಲ್ಲ ಮಾಡ್ಕೊಂಡಿದ್ದಾರೆ. ಸರ್ಕಾರಕ್ಕೆ ನಿಮ್ಮ ಮನವಿಗಳನ್ನ ಯಾವ ರೀತಿ ತಲುಪಿಸುವಂತ ವ್ಯವಸ್ಥೆ ಮಾಡ್ರಿ? ಯಾಕಂದ್ರೆ ಅವರು ತರ್ತಾರೆ, ನೀವು ಹೇಗೆ ಮಾಡ್ತಾರೆ? ಈಗಾಗಲೇ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಅವರು ಅಕ್ರಮವಾಗಿ ಚುನಾವಣೆ ಗೆದ್ದುವಂಥದ್ದು ಸುಮಾರು 135 ತಾಲೂಕಿನಲ್ಲಿ ಅಭಿವೃದ್ಧಿ ಆಯ್ಕೆ ಆಗಿದೆ ಅಂತೇಳಿ ಯಾವುದೇ ಥರ ಅವರೇ ಲೆಟರ್ ಮಾಡಿಕೊಂಡು ಅವರೇ ಅಧ್ಯಕ್ಷರಂತೇಳಿ ಸ್ವಯಂ ಘೋಷಿತವಾಗಿ ಇವತ್ತು ಅವರೇ ಅಧ್ಯಕ್ಷರಂತ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಮತ್ತೆ 46 ಪ್ರಕರಣಗಳು ಈಗಾಗಲೇ ಕರ್ನಾಟಕ ಉಚ್ಚ ನ್ಯಾಯಾಲಯದಾಗಿರ್ಬೋದು, ಸಿವಿಲ್ ಕೋರ್ಟ್ ಆಗಿದ್ದು, ಜಿಲ್ಲಾ ನ್ಯಾಯಾಲಯ ಕೂಡ ನಾವು ಈಗಾಗಲೇ ಪ್ರಕರಣ ದಾಖಲಿಸಿವಿ. ಈಗಾಗಲೇ ದ್ವಿಪೀಠದಲ್ಲಿ ಕೂಡ ನಮಗೆ ತೀರ್ಪು ಬಂದಿದೆ. ಹಾಗಾಗಿ ಅದು ಕೂಡ ಅಂತಿಮ ಹಂತದಲ್ಲಿದೆ. ಹಾಗಾಗಿ ನಾವು ಸ್ಟೇಟಸ್ ಲೀಡರ್ ಆಗದೆ ಸ್ಟೇಟದಲ್ಲಿ ಕೆಲಸ ಮಾಡಿ ಶಿಕ್ಷಕರಿಗೆ ತಾವು ಹತ್ತಿರದಿಂದ ಹೋಗಿ ಭೇಟಿಯಾಗಿ ಹೊಸ ಕೆಲಸ ಮಾಡುತ್ತೆ. ಟಿ ಸೋದರಿಯವರು ಈಗಲೇ ರಾಜ್ಯಂತ ಹಲವಾರು ಸಮಸ್ಯೆಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ನಾನು ಹೆಚ್ಚಿಗೆ ಹೇಳಾರೆ, ಯಾಕಂದ್ರೆ ಹೇಳಿದ್ದಾರೆ ಅವರು. ಹಾಗಾಗಿ ನಾವು ನ್ಯಾಯಯುತವಾಗಿ, ಯಾಕಂದ್ರೆ ಸುಮಾರು ಶಿಕ್ಷಕರು ಈಗಾಗಲೇ ಪ್ರತಿನಿಧಿ ಆದರೂ ಕೂಡ ಇಲ್ಲದಂಗೆ ಅವರೇ ಆದಂಥ ಒಂದು ಸಾಮ್ರಾಜ್ಯನ ಕಟ್ಟಿಕೊಂಡು ಹೊಸ ಮಾಡ್ತಾ ಇದ್ದಾರೆ. ದಿನ ಒಂದು ಇದು ಮಾಡೋದು, ಅದು ಮಾಡೋದು. ಹಾಗೆ ನ್ಯಾಯಯುತವಾದಂಥ ಶಿಕ್ಷಕರಿಗೆ ನಾವು ಭೇಟಿ ಕೊಟ್ಟು ಶಿಕ್ಷಕರ ಸಮಸ್ಯೆ ಬಗ್ಗೆ ಅಡಿ ನಮ್ದೊಂದು ಮಹಾವೇದಿಕೆ ತಂಡದ ಮೂಲಕ ಇವತ್ತು ಹೊರಹೊಮ್ಮಿದಂಥದ್ದು ಈ ಸಂಘ ಈ ಬಲಿಷ್ಠವಾಗಿ, ಗಟ್ಟಿತನ ಮತ್ತು ನ್ಯಾಯಯುತವಾಗಿ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಈ ಮೂಲಕ ಪ್ರಾಮಾಣಿಕ ಮಾಡ್ತೇವೆ. ನಮಸ್ಕಾರ, ಧನ್ಯವಾದ. ಸಂತೋಷ್ ಸಲ್ಗರ್, ಗುಲ್ಬರ್ಗ, ರಾಜ್ಯ ಪ್ರಧಾನ ಕಾರ್ಯದರ್ಶಿ. ತಾವು ಕೂಡ ಕಾರ್ಯಾಧ್ಯಕ್ಷರಾಗಿ ಗೌರವಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ನಿರಂತರವಾಗಿ ಎಲ್ಲ ಶಿಕ್ಷಕರ ಸಮಸ್ಯೆಗಳ ಕುರಿತು ಪ್ರೀತಿ ವಿಶ್ವಾಸದಿಂದ ಇರುವಂತ ಈ ಸಂಘಟನೆಗೆ ಈ ಒಂದು ಅವಧಿಯಲ್ಲಿ ಯಾವುದೇ ಚುನಾವಣೆಯನ್ನ ಮಾಡದೆ, ಚುನಾವಣಾ ಅಧಿಕಾರಿಗಳನ್ನ ನೇಮಕ ಮಾಡದೆ, ನಾವೇ ಅಧ್ಯಕ್ಷರು, ನಾವೇ ಕಾರ್ಯದರ್ಶಿಗಳು ಅಂತ ಸ್ವಯಂ ಘೋಷಿತವಾಗಿ ಏನು ಘೋಷಣೆಯನ್ನು ಮಾಡಿಕೊಂಡಿದ್ರು, ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯದ ಎಲ್ಲ ಶಿಕ್ಷಕರನ್ನು ಸಹಿತ ಇದರ ಬಗ್ಗೆ ಭಯಂಕರ ಬೇಸರವನ್ನು ವ್ಯಕ್ತಪಡಿಸಿ ನಮಗೆಲ್ಲ ಫೋನ್ ಕರೆಗಳನ್ನು ಮಾಡಿ ಕೇಳ್ತಾ ಇದ್ರು. ಆ ನಿಟ್ಟಿನಲ್ಲಿ ಇವತ್ತು ಸಮಾನ ಮನಸ್ಕರು ಕೂಡಿಕೊಂಡು ಒಂದು ಹಿಂದೆ ಶಿಕ್ಷಕರ ಸಂಘದಲ್ಲಿ ಕೆಲಸ ಮಾಡಿದಂತ ಎಲ್ಲ ಸಮಾನ ಮನಸ್ಕ ಪದಾಧಿಕಾರಿಗಳು ಕೂಡಿಕೊಂಡು ಒಂದು ಮಹಾಸಭೆಯನ್ನ ಇವತ್ತು ಏರ್ಪಡಿಸಿ ಇಡೀ ಈ ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಶಿಕ್ಷಕಿಯರು ಇರುವುದರಿಂದ ಹಾಗೂ ಅವರಿಗೂ ಸಹಿತ ಸಮಾನವಾದಂತಹ ಅವಕಾಶವನ್ನು ಕೊಡೋದರೊಂದಿಗೆ ಸಾಮಾಜಿಕವಾಗಿ, ಜಾತ್ಯತೀತವಾಗಿ ಸಮಾನತೆ ಹೊಂದಿ ಎಲ್ಲರನ್ನ ಇವತ್ತು ತುಲಾತ್ಮಕವಾಗಿ ಯೋಚನೆಯನ್ನು ಮಾಡಿ ಇವತ್ತು ಒಂದು ಸಂಘಟನೆಯನ್ನ ಮಾಡಿದ್ದೇವೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಎಷ್ಟೇ ಬಣ ಇದ್ರೂ ಸಹಿತ ಅಧಿಕೃತವಾಗಿ ನಮ್ದು ಅಪ್ಲಿಕೇಶನ್ ಪಡೆದುಕೊಂಡು ಇವತ್ತೇನು ಮಾತ್ರ ಸಂಘ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಇದೆ, ಅದರ ಅಡಿಯಲ್ಲಿ ಇವತ್ತು ಕೆಲಸವನ್ನ ಮಾಡ್ಕೊಂತ ಹೋಗ್ತಾ ಇದ್ದೇವೆ. ಇವತ್ತು ಸಾಕಷ್ಟು ಜಲವಂತ ಸಮಸ್ಯೆಗಳ ಕುರಿತು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಸುಮತಿಯವರು ಮಾತನಾಡಿದ್ದಾರೆ. ಆ ಎಲ್ಲ ಸಮಸ್ಯೆಗಳನ್ನ ಪ್ರಾಮಾಣಿಕವಾಗಿ ಬಗೆಹರಿಸುವ ನಿಟ್ಟಿನಲ್ಲಿ ಬಹಳಷ್ಟು ಹಿರಿಯರು ಈ ಸಂಘಟನೆಯಲ್ಲಿ ಇವತ್ತು ಅದರ ಗಂಗಣ್ಣವ್ರ ಸರ್ ಇರ್ಬೋದು, ನಮ್ಮ BT ಗೌಡರ್ ಇರ್ಬೋದು, ನಮ್ಮ ದಿನಕರ್ ಶೆಟ್ರ್ ಇರ್ಬೋದು, ಎಲ್ಲ ನಮ್ಮ ನಾಗನಗೌಡರು ಅದಾರ, ಎಲ್ಲರೂ ಹಿರಿಯರು, ಸಾಕಷ್ಟು ಅನುಭವಿಗಳಿದ್ದೀವಿ. ಎಲ್ಲರೂ ಜೊತೆಗೂಡಿ ಈ ರಾಜ್ಯದ ಸಮಸ್ತ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದೇವೆ. ಸುರೇಶ್ ಶೆಡ್ಶಾ, ರಾಜ್ಯ ಗೌರವಾಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಬೆಂಗಳೂರು. ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಇದರ ಅಧಿಕೃತ
ಸಂಘದ ಅಧ್ಯಕ್ಷರಾಗಿ ನೇಮಕಗೊಂಡಿರುವಂತಹ ಸುಮತಿಜಿ ಅವರಿಗೆ ಪ್ರಥಮವಾಗಿ ನಾನು ವಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈಗಾಗಲೇ ಏನು ಶಿಕ್ಷಕರ ಸಂಘ ಅಂತ ಹೇಳಿಬಿಟ್ಟು ಬೆಂಗಳೂರಿನಲ್ಲಿ ತಲೆ ಎತ್ಕೊಂಡ್ಬಿಟ್ಟು ಒಂದಿಷ್ಟು ವಾಟ್ಸಪ್ಗಳಲ್ಲಿ ಇದರಲ್ಲಿ ಹಾಕಿ ಶಿಕ್ಷಕರನ್ನು ಹಾದಿ ತಪ್ಪಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾವು ಸುತಾರಾಮ ಒಪ್ಪುವುದಿಲ್ಲ. ಅವರು ರಾಜ್ಯಾಧ್ಯಕ್ಷರು ಅಂತ ಹೇಳಲಿಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ನಾವು ಸಂವಿಧಾನವನ್ನು ಒಪ್ತೇವೆ. ಆದರೆ ಕತ್ತಲ ಕೋಣೆಯಲ್ಲಿ ಕೂತ್ಕೊಂಡು 4 ಜನ ಕೂತ್ಕೊಂಡು ಬಯಲು ಅಂತ ಬರ್ಕೊಂಡಿರೋದನ್ನ ನಾವು ಖಂಡಿತವಾಗಿ ಒಪ್ಪೋದಿಲ್ಲ. ನಮ್ಮ ಶಿಕ್ಷಕರು ಯಾರು ಕೂಡ ಒಪ್ಪೋದಿಲ್ಲ. ನಾನು ಹಾಗಾದ್ರೆ ಮುಖ್ಯಮಂತ್ರಿ ಅಂತ ಹೇಳಿ ನಾನು ಘೋಷಣೆ ಮಾಡ್ಕೊಂಡು ಕೂಡಲೇ ನಾನು ಮುಖ್ಯಮಂತ್ರಿ ಆಗ್ತೇನಾ ಕರ್ನಾಟಕ ರಾಜ್ಯದ್ದು? ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ ಅಲ್ವಾ? ಅದಕ್ಕೊಂದು ಸಂವಿಧಾನಬದ್ಧವಾಗಿ ಸಂವಿಧಾನಾತ್ಮಕವಾಗಿ ಒಂದು ನಡೆ ಇರ್ತದೆ. ಆ ನಡೆ ಪ್ರಕಾರವಾಗಿ ನಾವು ನಡ್ಕೊಂಡು ಬಂದಿದ್ದೀವಿ. ಈಗ ಈ ಸಂಘಟನೆಯನ್ನು ರಚನೆ ಮಾಡ್ಕೊಂಡಿದ್ದೀವಿ. ನಾವೆಲ್ಲರೂ ಸಮಾನ ಮನಸ್ಸರೆಲ್ಲ ಸೇರ್ಕೊಂಡು ಒಂದಿಷ್ಟು ಶಿಕ್ಷಕರ ಪರವಾಗಿ ನ್ಯಾಯಯುತವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಲಿಕ್ಕೆ ನಾವೆಲ್ಲ ಟೊಂಕ ಕೊಟ್ಟು ನಿಂತಿದ್ದೇವೆ. ಅದರ ಪ್ರಯುಕ್ತ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಧಿಕೃತ ಸಂಘಟನೆ ಇದಾಗಿದೆ. ಯಾಕಂತ ಹೇಳಿದ್ರೆ ನಾವು ಇವತ್ತೆಲ್ಲ ಸೇರ್ಕೊಂಡು ಮಾಡಿರುವಂಥದ್ದು ಇದು ಸಂವಿಧಾನಬದ್ಧವಾಗಿ ಇರ್ತಕ್ಕಂಥ ಒಂದು ಸಂಘಟನೆ, ಅದು ಅಸಂವಿಧಾನಬದ್ಧವಾಗಿರ್ತಕ್ಕಂಥ ಒಂದು ಸಂಘಟನೆ. ಅದನ್ನು ನಾವು ಯಾರೂ ಕೂಡ ಒಪ್ಪೋದಿಲ್ಲ. ನಮ್ಮೊಟ್ಟಿಗೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ಇದಕ್ಕೆ ಬೆಂಬಲವನ್ನು ಸೂಚಿಸ್ತಾರೆ. ಮುಂದಿನ ದಿನಗಳಲ್ಲಿ ಇದೇ ನಮ್ಮದು ಅಧಿಕೃತವಾಗಿರ್ತಕ್ಕಂಥ ಸಂಘ. ಮುಂದಿನ ದಿವಸಗಳಲ್ಲಿ ನಮ್ಮ ಕಾರ್ಯಚಟುವಟಿಕೆ ಹೇಗಿರ್ತದೆ ಅನ್ನೋದನ್ನು ನೀವು ಕಾದು ನೋಡಿ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಒಂದು ಚುನಾವಣೆ ಈ ಡಿಸೆಂಬರ್ದಲ್ಲಿ 2026 ನಡೀಬೇಕಾಗಿತ್ತು. ಇಡೀ ರಾಜ್ಯದ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲಿ ಸ್ವಯಂ ಘೋಷಿತವಾಗಿ ಯಾವುದೇ ಚುನಾವಣಾಧಿಕಾರಿಗಳನ್ನು ನೇಮಿಸದೆ ಇದು ಸ್ವಯಂ ಘೋಷಿತ ಪದಾಧಿಕಾರಿಗಳೆಂದು ವಾಟ್ಸಪ್ದಲ್ಲಿ ಅವರು ಘೋಷಣೆಯನ್ನು ಮಾಡಿಕೊಂಡು ಶಿಕ್ಷಕರಲ್ಲಿ ಬಹಳಷ್ಟು ಗೊಂದಲದ ವಾತಾವರಣವನ್ನು ನಿರ್ಮಾಣ ಮಾಡಿದರು. ಅದನ್ನು ನಾವು ಇವತ್ತು ಖಂಡಿಸಿ ರಾಜ್ಯದ ಸುಮಾರು 30 ವರ್ಷಗಳಿಂದ ನಾನು ಕೂಡ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಜಿಲ್ಲಾ ಅಧ್ಯಕ್ಷನಾಗಿ 3 ಅವಧಿ ಮತ್ತು ರಾಜ್ಯದ ಕೋಶಾಧ್ಯಕ್ಷನಾಗಿ 3 ಅವಧಿ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅತ್ಯಂತ ಪಾರದರ್ಶಕವಾಗಿರ್ತಕ್ಕಂಥ ಚುನಾವಣೆಗಳನ್ನು ಎದುರಿಸಿ ನಾವು ಪದಾಧಿಕಾರಿಗಳಾಗಿ ಸುಮಾರು 3 ಅವಧಿ ಕಾರ್ಯವನ್ನು ಮಾಡಿದ್ವಿ. ಆದರೆ ಈ ಒಂದು ವರ್ಷದ ಚುನಾವಣೆ ನಡೆಯುವಂಥ ಸಂದರ್ಭದೊಳಗೆ ಭಾಳಷ್ಟು ಅಸಹಾಯಕತೆಯನ್ನು ಅವರು ತೋರ್ಪಡಿಸಿ ಇನ್ನೇನು ನಾವು ಚುನಾವಣೆಯಲ್ಲಿ ಸೋಲಬಹುದು ಅಂತಕ್ಕಂಥ ಭೀತಿಯನ್ನು ಅವರು ಕಂಡುಕೊಂಡು ಈ ರೀತಿಯಾದ ಚುನಾವಣೆಯನ್ನು ಸ್ವಯಂ ಘೋಷಿತವಾಗಿ ವಾಟ್ಸಪ್ ಮೂಲಕ ಎಲ್ಲಿಯೂ ಪತ್ರಿಕಾ ಹೇಳದೆ ಎಲ್ಲಿಯೂ ಚುನಾವಣೆಯನ್ನು ನಡೆದ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ದಾಖಲೆಗಳಿಲ್ಲ. ಅವೆಲ್ಲವುಗಳನ್ನು ಪರಿಶೀಲನೆ ಮಾಡಿ ನಾವು ಇದನ್ನು ಹೀಗೆ ಬಿಟ್ಟರೆ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಸಂಘಟನೆಗೆ ಬಹಳಷ್ಟು ಕಪ್ಪು ಮಸಿಯನ್ನು ಹಚ್ಚತಕ್ಕಂಥ ಕಾರ್ಯ ಇವರಿಂದ ನಡೀತಾ ಇದೆ ಅನ್ನೋದನ್ನು ನಾವು ನ್ಯಾಯಾಲಯದ ಮೂಲಕವಾಗಿ ಕಚೇರಿಗಳ ಮೂಲಕವಾಗಿ ಜನಪ್ರತಿನಿಧಿಗಳಿಗೆ ಅದನ್ನು ನಾವು ತೋರ್ಪಡಿಸಿದ್ದೇವೆ. ಇನ್ನು ಅದು ನ್ಯಾಯ ನಿರ್ಣಯ ಬರುವುದು ತಡವಾಗಬಹುದು ಅನ್ನತಕ್ಕಂಥ ಉದ್ದೇಶದಿಂದ ಈ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಇವತ್ತು ಪದಾಧಿಕಾರಿಗಳನ್ನು ನಾವು ಆಮಂತ್ರಿಸಿ ಅವರ ಮುಖಾಂತರವಾಗಿ ಇವತ್ತು ಪದಾಧಿಕಾರಿಗಳ ಒಂದು ಘೋಷಣೆಯನ್ನು ಮಾಡುವ ಮುಖಾಂತರ ಮತ್ತು ಇದಕ್ಕೆ ನಮಗೆ ಬಲವಾದ ಒಂದು ಬೆಂಬಲವನ್ನು ರಾಜ್ಯ ಸರ್ಕಾರಿ ನೌಕರ ಸಂಘ ನಮ್ಮ ಮಾತೃ ಸಂಘ ಅದರ ಅಡಿಯಲ್ಲಿ ನಾವು ಕೆಲಸವನ್ನು ಮಾಡಿ ಶಿಕ್ಷಕರ ಜ್ವಲಂತ ಸಮಸ್ಯೆಗಳು ಏನು ಉದ್ಭವ ಆಗಿದಾವಲ್ಲ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನವನ್ನು ಸನ್ಮಾನ್ಯ ರಾಜ್ಯಾಧ್ಯಕ್ಷರ ಮುಖಾಂತರ ನಾವು ಮಾಡ್ತೀವಿ ಅನ್ನುವಂಥ ಭರವಸೆನ ನಿಮ್ಗೆ ಕೊಡ್ತೀವಿ ಸರ್. ಮುಂದೆ ತಮ್ಮ ಏನೇನು ಹೊಸ ಸಂಘ ಹುಟ್ಟಿಲ್ಲ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಇವತ್ತಿನ ಅಧಿಕೃತ ಪದಾಧಿಕಾರಿಗಳ ಪದಗ್ರಹಣ. ನೀವು ಹೇಳಿದ್ರೆ ಇನ್ನೊಂದಿದೆ ಅಂತ. ಅವರು 8 ಜನ ಗಾಂಧಿನಗರದಾಗ ಅವರವರೇ ಹಾರಾಕಂಡ್ರ. 8 ಜನ ಅವರು 3ವರೆಗಿನ ಕೋರ್ಟ್ ಇದನ್ನು ಬಂದಿಲ್ಲ. 3 ಮಕ್ಕ ಅವರೇ ಹಾಕೊಂಡವ್ರೆ. ಇವತ್ತು ನಮ್ಗೆ ಹಾರಾಕಕ್ಕೆ 100 ಜನ ಬಂದವ್ರೆ. 16 ಜಿಲ್ಲೆಯಿಂದ ಬಂದವ್ರೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ಇವ್ರು ಯಾರು ಕೂಡ ನಿನ್ನೆ ಮೊನ್ನೆ ಬಂದವರಲ್ಲ. ಇವರೆಲ್ಲ 20-25 ವರ್ಷಗಳ ಕಾಲ ಸಂಘಟನೆಯಲ್ಲಿ ಇದ್ದು 4 ರಿಂದ 5 ಬಾರಿ ಚುನಾವಣೆ ಮೂಲಕ ಗೆದ್ದು ಬಂದವರು. ನೀವೇನ್ ಹೇಳ್ತಿರಲ್ಲ, ಮನುಷ್ಯ ಶಾಲೆ ಪಾಠನೂ ಮಾಡಿಲ್ಲ, ಇಲೆಕ್ಷನ್ ನಿಂತಿಲ್ಲ, ಗೊತ್ತಲ್ಲ. ಹಾಗಾಗಿ ಇದು ಪ್ರಾಮಾಣಿಕ ತಂಡ. ಕೆಲಸ ಮಾಡ್ತೀವಿ, ಗುರಿ ಇಟ್ಕೊಂಡಿದ್ದೀವಿ, ಇಡೀ ರಾಜ್ಯದ ಸಂಘಟನೆ ಕಟ್ತೀವಿ. ಹೇಗಿರ್ತದೆ ಕೆಲಸ ಕಾರ್ಯ ಅಂತ ಮುಂದೆ ನೋಡ್ಬೇಕು ಮತ್ತು ಅವ್ರಿಗೆ ಹೆಂಗೆ ಗಾಂಧಿನಗರ ಬಿಡಿಸ್ಬೇಕು ಅನ್ನೋದು ಗೊತ್ತಿದೆ. ಆ ಕೆಲಸವನ್ನ ಮಾಡಿ ಸ್ವಚ್ಛ ಆಡಳಿತ. ಯಾಕಂದ್ರೆ ಶಿಕ್ಷಕರು 1,20,000 ಜನ ಇದ್ದೀವಿ. 1,20,000 ಜನಕ್ಕೆ ಅಷ್ಟೇ ಸಮಸ್ಯೆಗಳಿದಾವೆ. ಈಗ ಸಮಸ್ಯೆಗಳು 20 ವರ್ಷದಿಂದ ಅವೇ ಲೆಟರ್ ಪ್ಯಾಡು, ಅವೇ ಸಮಸ್ಯೆಗಳು, ಅವು ಪಟ್ಟಿ ಜಾಸ್ತಿ ಆಗ್ತಾ ಹೋದವೆ. ಇವ್ರು ಹೊಟ್ಟೆ ಜಾಸ್ತಿ ಆಗ್ತಾ ಹೋಗ್ತದೆ, ಬಟ್ ಸಮಸ್ಯೆ ಬಗೆಹರಿದಿಲ್ಲ. ಹಾಗಾಗಿ ಆ ಸಮಸ್ಯೆಗಳ ಜೊತೆಗೆ ಆಯ್ತು ಅಟ್ಲೀಸ್ಟ್ ಒಂದು ಕಾಮ್ಸ್ ಬಂತು. ನಾವು ಏನು ಹೇಳ್ಬೇಕಂತ ಗೊತ್ತಿಲ್ವಲ್ಲ, ಕಾಮ್ಸ್ ಮಾಡಬೇಡಿ ಅಂತ ನಾವು ಹೇಳ್ತಿಲ್ಲ. ನಮ್ಮ ಮೊಬೈಲ್ ಯಾಕೆ ಮಾಡ್ಬೇಕಂತ ನಾವು ಕೇಳೋದು. ಇಡ್ರಿ ಶಾಲೆಗೆ ನಮ್ದೊಂದು ಮೆಷಿನ್ ಇಡ್ರಿ. ಈ ನಮ್ಮ ಮೊಬೈಲ್ ನಾನು ತೊಗೊಂಡು ಮರ್ತೇ ಹೋಗ್ಬಿಡ್ತೀನಿ. 17ಕ್ಕೂ ಬರಲ್ವ ನಮಗೆ? ನಾವು ಹೇಳೋಕ್ಕೂ ಬರ್ತಿಲ್ವಾ?
ಇಲಾಖೆಯಲ್ಲಿ ಒಂದು ಮಷಿನ್ ಇಡ್ತಾರೆ, ನಮ್ಮ ಶಾಲೆಗೆ ಒಂದು ಮಷಿನ್ ಇಡ್ಲಿ, ಕೆಟ್ಟ ಅದ್ರ ಮೇಲೆ ಹೋಗ್ತದೆ. ಸೊ ಮೊಬೈಲ್ ನಾವು ಶಾಲೆಯಲ್ಲಿ ಕೆಲಸನೂ ಮಾಡ್ಕೊಂಡು LBA ತುಂಬಿಕೊಂಡು ಅಂಕಪಟ್ಟಿ ತುಂಬಿಕೊಂಡು ಹೆಡ್ಮಾಸ್ಟರ್ ಕೆಲಸ ಮಾಡ್ಕೊಂಡು ಪಾಠ ಮಾಡ್ಕೊಂಡು ಮಕ್ಕಳದ ಮತ್ತೆ ಅಟೆಂಡೆನ್ಸ್ ಹಾಕೊಂಡು ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ರು ಕೂಡ ನಾವು ಅಟ್ಲೀಸ್ಟ್ ಅಧಿಕಾರಿಗಳ ಗಮನಕ್ಕೆ ಸೆಳೆಯೋಕ್ಕೂ ನಾವು ಪ್ರಯತ್ನ ಮಾಡ್ತಿಲ್ಲ ಅಂತ ಹೇಳಿದ್ರೆ ಮತ್ತೆ ಸಂಘ ಯಾಕೆ ಬೇಕು ಅಂತ ಟೀಚರ್ ಪ್ರಶ್ನೆ ಮಾಡ್ತಾರೆ ಶಾಲೆಗಳಲ್ಲಿ. ಬಟ್ ಅವ್ರು ಅಸಹಾಯಕರು ಪಾಪ, ಶಾಲೆಗೆ ಇನ್ನೇನ್ ಮಾಡ್ತಾರೆ, ಬೆಂಗಳೂರು ಬರೋಕ್ಕಾಗತ್ತೆ ಅವ್ರು ಅಲ್ಲಿಂದ ಇಲ್ಲಿಗೆ ಪದೇ. ಸೊ ನಮ್ಮಂತ ಲೀಡರ್ಗಳು ಬಂದಿದ್ದೀವಿ, ಇದನ್ನ ಕೈಗೆ ಎತ್ಕೊಂಡಿದ್ದೀವಿ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇವತ್ತು ಸುಮತಿ ಮೇಡಮ್ ಅವರ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇಡೀ ಇತಿಹಾಸದಲ್ಲಿ 50 ವರ್ಷ ಇತಿಹಾಸದಲ್ಲಿ ಮಹಿಳೆ ಅಧ್ಯಕ್ಷ ಆಗಿಲ್ಲ, ಇವತ್ತು ಅಧ್ಯಕ್ಷರಾಗಿದ್ದಾರೆ. ಮಹಿಳೆಯರ ಸಂಖ್ಯೆ 70,000 ಮಹಿಳಾ ಶಿಕ್ಷಕರಿದ್ದಾರೆ. ಅವ್ರಿಗೊಂದು ನ್ಯಾಯ ಮೊದಲನೇದು. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಹಿರಿಯರಿದ್ದಾರೆ, ನಾವೆಲ್ಲ ಒಂದು ಯುವ ಶಕ್ತಿ, ಸಲಗಾರ ಅವರು ಕಾರ್ಯದರ್ಶಿ ಕಲ್ಯಾಣ ಕರ್ನಾಟಕದಿಂದ ಎಲ್ಲರನ್ನು ಕೂಡಿಸ್ಕೊಂಡು ಈ ತಿಂಗಳಲ್ಲಿ 30-35 ಜಿಲ್ಲೆಗಳಲ್ಲೂ ಜಿಲ್ಲಾ ಬಾಡಿ ಮಾಡ್ಕೊಂಡು ಬೆಳಗಾವಿಯಲ್ಲಿ ಪದಗ್ರಹಣ ಕಾರ್ಯಕ್ರಮವನ್ನ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಗಂಗಣ್ಣ ಅವರ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಪದಗ್ರಹಣ ಕಾರ್ಯಕ್ರಮವನ್ನ ಮುಂದಿನ ತಿಂಗಳು ಅದ್ದೂರಿಯಾಗಿ ಮಾಡುವ ಮೂಲಕ ಪ್ರತಿ ಜಿಲ್ಲೆ ಕಾರ್ಯಕ್ರಮ ಮಾಡ್ತೇವೆ. ಒಂದು 2-2.5 ಸಾವಿರ ಜನಸಂಖ್ಯೆಯಲ್ಲಿ ಸೇರ್ಕೋತೀವಿ. 30 ಜಿಲ್ಲೆಯಿಂದ ನಾವು ಪದಾಧಿಕಾರಿಗಳು ಹೋಗ್ತೀವಿ, ಅಲ್ಲಿಂದ ಅಧಿಕೃತವಾಗಿ ಪದಗ್ರಹಣ ಕಾರ್ಯಕ್ರಮ ಶುರು ಮಾಡ್ತೀವಿ. ಹಂಗೆ ಪ್ರತಿ ತಾಲೂಕು ಜಿಲ್ಲೆಯಲ್ಲಿ ಆಯಾ ತಾಲೂಕು ಜಿಲ್ಲೆಗಳಲ್ಲಿ ಘಟಕಗಳಾಗ್ತವೆ, ಕೆಲಸ ಮಾಡ್ತಾರೆ. ನಮ್ಮ ಶಿಕ್ಷಕರ ಪರವಾಗಿ ಕೆಲಸ ಮಾಡ್ತಾರೆ, ದುಡ್ಡು ಹೊಡೆಯುವ ಕೆಲಸವನ್ನ ಮಾಡೋದಿಲ್ಲ. ಶಿಕ್ಷಕ ಸಮಸ್ಯೆ ಬಗೆಹರಿಸಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಇದು ಎಚ್ಚರಿಕೆ ಗಂಟೆ ಅವ್ರಿಗೆ ಈಗೆಲ್ಲ ಸರಿಯಾಗಿದ್ರೆ ಸರಿ ಹೋಯ್ತು, ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳು ಹೆಂಗಿರ್ತವೆ ಅಂದ್ರೆ ಈಗಾಗಲೇ ಅವ್ರು ಕದ್ದು ಮುಚ್ಚಿ ಓಡಾಡ್ತಾರೆ ಹೈವೇ ರೋಡಲ್ಲಿ. ಮೊಟ್ಟೆ ಟೊಮೊಟೊ ಏಟುಗಳು ಬೀಳಕ್ ಶುರುವಾಗಿದಾವೆ. ಇನ್ನು ಮುಂದಿನ ದಿವಸದಲ್ಲಿ ಪ್ರತಿ ಶಿಕ್ಷಕರು ನೀವು ನೋಡ್ರಿ, ಇತಿಹಾಸ ಇದೆ, ಒಂದೊಂದು ದೇಶಗಳು ಯಾಕೆ ರೊಚ್ಚಿಗೆದ್ದು ಸಮಸ್ಯೆ ಹೆಚ್ಚಾಗಿ ಬುಗ್ಲೆದ್ದಾಗ ಮೊಟ್ಟೆ ತೊಳಕ್ ಶುರು ಮಾಡ್ತಾರೆ. ನಂದು ಅಷ್ಟೇ, ನನ್ನೇನು ಕೆಲಸ ಮಾಡಲಿಲ್ಲ, ಸಮಸ್ಯೆ ಆಗೈತೆ ಅಂದ್ರೆ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಬಯಕ್ ಶುರು ಮಾಡ್ತಾರೆ, ಕೊನೆಗೆ ಏನೋ ಎಸಕ್ ಶುರು ಮಾಡ್ತಾರೆ. ಆ ಪರಿಸ್ಥಿತಿಯ ಕೊನೆಯ ಪರಿಸ್ಥಿತಿಯನ್ನ ಅವ್ರು ಇವತ್ತು ತಂದಿಟ್ಕೊಂಡಿದ್ದಾರೆ. ಹಾಗಾಗಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇವತ್ತು ನಾವು ಚೆನ್ನಾಗಿ ಕೆಲಸ ಮಾಡಿ ಶಿಕ್ಷಕ ಮನಸ್ಸನ್ನು ಗೆಲ್ಲಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದೀವಿ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಏನು ಇವತ್ತಿನ ದಿವಸ ಇಡೀ ರಾಜ್ಯದ ಶಿಕ್ಷಕರ ಬಹುದಿನಗಳ ಬೇಡಿಕೆಯಾಗಿತ್ತು. ಏನು ಇವತ್ತಿನ ದಿವಸ ಅನೈತಿಕವಾಗಿ ಅನ್ಯ ಮಾರ್ಗದಿಂದ ಸ್ವಯಂ ಘೋಷಿತ ಅಧ್ಯಕ್ಷರಾಗಿ ರಾಜ್ಯ ಸಂಘವನ್ನ ಕಟ್ಕೊಂಡು ನಾವು ರಾಜ್ಯದ ಅಧ್ಯಕ್ಷರು, ನಾವು ಕಾರ್ಯದರ್ಶಿಗಳು ಅಂತ ಏನ ಶಿಕ್ಷಕರ ಸಂಘದ ಹೆಸರಿನ ಶೋಗ ಹಾಕೊಂಡು ಅವ್ರು ಅಡ್ಡಾಡ್ತಿದ್ರು. ಇವತ್ತಿನ ದಿವಸ ಇಡೀ ರಾಜ್ಯದ ಶಿಕ್ಷಕರಿಗೆ ಒಂದು ಕನಸಿತ್ತು, ಶಿಕ್ಷಕರ ಪರವಾಗಿ ಕೆಲಸ ಮಾಡಬೇಕು, ಶಿಕ್ಷಕರ ಸೇವೆಯನ್ನು ಮಾಡ್ತಕ್ಕಂಥ ಅಧಿಕೃತವಾಗಿರ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಒಂದು ತಂಡ ರಾಜ್ಯದಲ್ಲಿ ಉದಯೋನ್ಮುಖ ಆಗ್ಬೇಕು. ಇಡೀ ಏನ್ ಇವತ್ತಿನ ದಿವಸ ಶಿಕ್ಷಕರು ಅನುಭವಿಸ್ತಾ ಇದ್ದಾರೆ, C&R ರೂಲ್ ಆಗಿರ್ಬೋದು, ಸಾಕಷ್ಟು ಸಮಯಗಳು ಇವತ್ತಿನ ದಿವಸ ಕ್ಯಾಂಪ್ಸ್ ಬಂದದ. ಕ್ಯಾಂಪ್ಸ್ ಸಾಕಷ್ಟು ಹಳ್ಳಿಗಾಡು ಪ್ರದೇಶದಲ್ಲಿ ನಮ್ಮ ಶಿಕ್ಷಕರಿಗೆ ನೆಟ್ವರ್ಕ್ ಸಿಗ್ತಾ ಇಲ್ಲ, ಅಲ್ಲಿನೂ ಕೂಡ ಸಾಕಷ್ಟು ತೊಂದರೆಗಳದಾವ್. ಇವತ್ತಿನ ದಿವಸ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಷಡಕ್ಷರಿ ಅಣ್ಣವರ ನೇತೃತ್ವದಲ್ಲಿ ಅವರಿಗೆ ನಾವು ಒಂದು ಗಮನವನ್ನು ಸೆಳೆದಾಗ, ನೀವೆಲ್ಲರೂ ಶಿಕ್ಷಕರಿಗೆ ನೋವಾಗಿದೆ ಅಂದಾಗ ನಿಮ್ಮೆಲ್ಲರ ಜೊತೆ ನಾನು ಇರ್ತೀನಿ ಅಂದಾಗ ಅವರ ಮಾರ್ಗದರ್ಶನದಲ್ಲಿ ಇವತ್ತಿನ ದಿವಸ ಇಡೀ ರಾಜ್ಯದ ಶಿಕ್ಷಕರ ಏನು ಕನಸಾಗಿತ್ತು ಈ ಒಂದು ಹೊಸ ಒಂದು ಬಾಡಿ ಆಗ್ಬೇಕಂತೇಳಿ ಇವತ್ತಿನ ದಿವಸ ನಮ್ಮ ಸುಮತಿ ಮೇಡಮ್ ರವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಉದಯೋನ್ಮುಖವಾಗಿದೆ. ಸನ್ಮಾನ್ಯ ಶ್ರೀ ಸುರೇಶಣ್ಣ ಶೆಡ್ಸಾಳ್ರವರಾಗಿರ್ಬೋದು, ಗಂಗಣ್ಣವರಾಗಿರ್ಬೋದು, ಹಾಗೆ ನಾಗನಗೌಡರಾಗಿರ್ಬೋದು, ಸಾಕಷ್ಟು ಜನರು ಇವತ್ತು ನಮ್ಮ ಏನು ದಿನಕರ್ ಶೆಟ್ಟರ್ ಆಗಿರ್ಬೋದು, ಸಾಕಷ್ಟು ಹಿರಿಯರು ಇವತ್ತಿನ ದಿವಸ ಅಂತ ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯದ ಶಿಕ್ಷಕರ ಸಮಸ್ಯೆಯನ್ನ ಬಗೆಹರಿಸುವುದರಲ್ಲಿ ಈ ಒಂದು ತಂಡ ಪ್ರಮುಖವಾದ ಪಾತ್ರವನ್ನು ವಹಿಸ್ತೈತಿ. ಇವತ್ತಿನ ದಿವಸ ಏನು ರಾಜ್ಯಾಧ್ಯಕ್ಷ ಅಂತ ಅವ್ರು ಅಡ್ಡಾಡ್ತಾರ, ಅದೇ ತಾಲೂಕಿನಿಂದ ಬಂದಿರತಕ್ಕಂತ ಒಬ್ಬ ನಾನು ಶಿಕ್ಷಕ. ಅಲ್ಲಿ ಅವ್ರು ಯಾವುದೇ ಒಂದು ಚುನಾವಣೆ ಮಾಡಿಲ್ಲ, ಇಲ್ಲಿವರೆಗೂ ಕೂಡ ರಾಜ್ಯದಲ್ಲಿ ಯಾವುದೇ ಹುದ್ದೆ ತಗೊಂಡಾಗ ಕೂಡ ಯಾವುದೇ ಚುನಾವಣೆ ಮಾಡದೆ ಹಿಂದಿನ ಭಾಗದಿಂದ ಅವರು ಅಧಿಕಾರವನ್ನು ಮಾಡಕತ್ತಾರ. ಇಡೀ ರಾಜ್ಯದ ಶಿಕ್ಷಕರು ಇವತ್ತಿನ ದಿವಸ ಅವ್ರಿಗೆ ಹಿಡಿ ಶಾಪ ಹಾಕತ್ತಾರ. ಮುಂದಿನ ದಿನಮಾನಗಳಲ್ಲಿ ಆ ರಾಜ್ಯದ ಅಧ್ಯಕ್ಷರದ ಅವ್ರ ಹೆಸರು ಕೂಡ ಎಲ್ಲಿ ಇರುವುದಿಲ್ಲ ಅಂತಕ್ಕಂಥ ಮಾತನ್ನ ಇವತ್ತಿನ ದಿವಸ ನಾನು ಹೇಳ್ತಾ ಇದ್ದೇನೆ.